ಸ್ನೇಹಿತರೆ, ಇದು 2002ರಲ್ಲಿ ನಡೆದ ಘಟನೆ. ಹೈದರಾಬಾದ್ ನಗರದಲ್ಲಿ ನಡೆದ ಸಿನಿಮೀಯ ರೀತಿಯ ಈ ಕತೆ ತುಂಬ ಥ್ರಿಲ್ಲಿಂಗ್ ಆಗಿದೆ. ಅದೊಂದು ದೊಡ್ಡ ಮನೆ, ಶ್ರೀಮಂತರ ಮನೆ. ಒಂದು ದಿನ ಆ ಮನೆಯಲ್ಲಿ ದರೋಡೆಗೆಂದು ಕಳ್ಳನೊಬ್ಬ ಬರುತ್ತಾನೆ. ಆ ಶ್ರೀಮಂತರ ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನೇ ಕದಿಯಬೇಕೆಂದು ಆತ ಅಂದುಕೊಂಡಿದ್ದ. ಮನೆಯಲ್ಲಿ ಆತನಿಗೆ ಯಾರೂ ಇದ್ದಂತೆ ಕಾಣಲಿಲ್ಲ. ಆದರೆ ಹುಡುಕುತ್ತಾ ಹೋದವನಿಗೆ ಅಲ್ಲಿ ಸಿಕ್ಕಿದ್ದು ಚಿನ್ನವಲ್ಲ, ಹೆಣ. ಒಂದಲ್ಲ 3 ಜನರ ಹೆಣ, 3 ಹೆಂಗಸರದೇ ಹೆಣವಾಗಿತ್ತದು. ಆದರೆ ಆ ಹೆಣಗಳು ತುಂಬ ಕೊಳೆತು ಹೋದ ಸ್ಥಿತಿಯಲ್ಲಿತ್ತು. ಆ 3ರಲ್ಲಿ ಒಬ್ಬಳು ತಾಯಿ ಮತ್ತಿಬ್ಬರು ಹೆಣ್ಣು ಮಕ್ಕಳು. ಆ ಹೆಣಗಳನ್ನು ಕಂಡು ಕಳ್ಳ ಹೆದರಿ ಹೋಗುತ್ತಾನೆ. ಆದರೆ ಆತನೇ ಈ ವಿಷಯವನ್ನು ಮರುದಿನ ಪೊಲೀಸರ ಬಳಿಯಲ್ಲಿ ಹೇಳುತ್ತಾನೆ. ಕಳ್ಳನಿಂದ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲಿಸುತ್ತಾರೆ. ಆತ ಹೇಳಿದ ಮಾತು ನಿಜವಾಗಿತ್ತು. ಈ ಸಂಪೂರ್ಣ ಕೊಳೆತ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಡಲಾಗುತ್ತದೆ. ಈ ಮರಣೋತ್ತರ ಪರೀಕ್ಷೆಯ ವರದಿ ಮಾತ್ರ ಸ್ಥಳೀಯರನ್ನು ದಂಗುಬಡಿಸುತ್ತದೆ. ಪೊಲೀಸರು ಬಹಿರಂಗಪಡಿಸಿದ ಮರಣೋತ್ತರ ಪರೀಕ್ಷೆಯ ವರದಿ ಪ್ರಕಾರ ಆ 3 ಸತ್ತು ಕನಿಷ್ಠ 6 ತಿಂಗಳು ಕಳೆದಿದೆ ಎಂದು ತಿಳಿದಿತ್ತು. ಜನಕ್ಕೆ ದಿಗಿಲಾಗಿದ್ದು ಆಗಲೇ. ಆ ಜನರ ಮನಸ್ಸಲ್ಲಿ ಮೂಡುತ್ತಿದ್ದ ಪ್ರಶ್ನೆ ಒಂದೇ: ಇವರು 6 ತಿಂಗಳ ಹಿಂದೆ ಮೃತಪಟ್ಟಿದ್ದರೆ ಪ್ರತಿದಿನ ಮನೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದವರು ಯಾರು? ನಾವು 6 ತಿಂಗಳಿನಿಂದೀಚೆಗೂ ಮನೆಯ ಮಹಡಿಯಲ್ಲಿ 3ರನ್ನು ನೋಡಿದ್ದೇವೆ ಎನ್ನುವುದು ಜನರ ವಾದವಾಗಿತ್ತು. ಸ್ನೇಹಿತರೆ, ಸ್ಥಳೀಯರ ಪ್ರಕಾರ ಆ ಮನೆಯ ಇತಿಹಾಸ ಏನಾಗಿತ್ತೆಂದರೆ, ಅಲ್ಲಿ ವಾಸವಾಗಿದ್ದುದು ಒಟ್ಟು 4 ಜನ: ಗಂಡ, ಹೆಂಡತಿ ಮತ್ತು ಅವರ 2 ಹೆಣ್ಣು ಮಕ್ಕಳು. ಆ ಮನೆಯ ಯಜಮಾನ ಮನೆ ಬಿಟ್ಟು ಹೋದವನು ಮತ್ತೆ ಬರಲೇ ಇಲ್ಲ. ಶ್ರೀಮಂತ ಕುಟುಂಬವಾಗಿದ್ದ ಇವರು ಆ ಮಹಡಿ ಮನೆಯಲ್ಲಿ ವಾಸವಾಗಿದ್ದರು. ತಾಯಿ ಮತ್ತು 2 ಹೆಣ್ಣು ಮಕ್ಕಳು ಆ ಮನೆಯಲ್ಲಿ ವಾಸವಿದ್ದರೂ ಕೂಡ ಅವರು ಯಾರ ಸಂಪರ್ಕಕ್ಕೂ ಬರುತ್ತಿರಲಿಲ್ಲ. ಹೊರಗಿನ ಜನರ ಸಂಪರ್ಕದಿಂದ ಅವರು ಸದಾ ದೂರ ಉಳಿದಿದ್ದರು. ಮನೆಯ ಕಸವನ್ನು ಬಿಸಾಕಲು ಕೂಡ ಅವರು ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರಲಿಲ್ಲ. ಕಾರಿನಲ್ಲೇ ಹೋಗಿ ಕಸ ಬಿಸಾಕುತ್ತಿದ್ದರು. ಕಸ ಬಿಸಾಕುವ ಜಾಗ ಕೇವಲ 2 ನಿಮಿಷದ ವಾಕಿಂಗ್ ಡಿಸ್ಟೆನ್ಸ್ನಲ್ಲಷ್ಟೇ ಇತ್ತು. ಆದರೂ ಅವರು ಕಾರನ್ನೇ ಬಳಸುತ್ತಿದ್ದರು. ಯಾವ ಜನರ ಸಂಪರ್ಕಕ್ಕೂ ಬರುತ್ತಿರಲಿಲ್ಲ. ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ. ಸ್ಥಳೀಯರು ಹೇಳುವ ಪ್ರಕಾರ ಈ 3 ತಡರಾತ್ರಿ ವಿಚಿತ್ರ ಆಚರಣೆಗಳನ್ನೆಲ್ಲ ಮಾಡುತ್ತಿದ್ದರಂತೆ. ಕ್ಯಾಂಡಲನ್ನು ಹಿಡಿದು ಮಧ್ಯರಾತ್ರಿ ಮನೆಯೊಳಗೆ ಸುತ್ತಾಡುತ್ತಿದ್ದರಂತೆ. ಅಲ್ಲದೆ ಇವರು ನೆತ್ತರನ್ನು ಬಾಟಲಿಯಲ್ಲಿ ತುಂಬಿಸಿ ಮನೆಯಲ್ಲಿ ಕಟ್ಟುತ್ತಿದ್ದರಂತೆ. ಜನರೊಂದಿಗೆ ಬೆರೆಯದೆ ಇವರು ತಮ್ಮದೇ ಲೋಕದಲ್ಲಿರುತ್ತಿದ್ದರಂತೆ. ಆ ತಾಯಿಯ ಹೆಸರು ಜಯಪ್ರದ ಎಂದಾಗಿತ್ತು. ಆ ಮನೆಯ ಬಳಿ ಯಾರಾದರೂ ಬಂದರೆ ಜಯಪ್ರದ ಅವರನ್ನು ಕೊಡಲಿ ಹಿಡಿದು ಓಡಿಸುತ್ತಿದ್ದಳಂತೆ. ಹೈದರಾಬಾದ್ನ ಕುಂದನ್ಬಾಗ್ ಕಾಲನಿಯಲ್ಲಿರುವ ಆ ಮನೆಯಲ್ಲಿರುವವರು ಅತೀಂದ್ರಿಯ ಶಕ್ತಿಗಳನ್ನು ವಶಪಡಿಸಿಕೊಂಡಿದ್ದಿರಬಹುದು, ಅಥವಾ ಅವರೇ ಅತೀಂದ್ರಿಯ ಶಕ್ತಿಗಳ ವಶದಲ್ಲಿದ್ದಿರಬಹುದು. ಒಟ್ಟಾರೆಯಾಗಿ ಅಲ್ಲಿ ಕೆಲವೊಂದು ರಿಚುವಲ್ಗಳು ನಡೆಯುತ್ತಿದ್ದುದು ಹೌದಾಗಿತ್ತು. ಇದೇ ಕಾರಣದಿಂದ ಮನೆಯ ಯಜಮಾನ ಮನೆ ಬಿಟ್ಟು ಹೋಗಿರಬಹುದು ಎಂದು ಸ್ಥಳೀಯರೊಬ್ಬರು ಹೇಳುತ್ತಾರೆ. ಅಥವಾ ಮನೆಯ ಯಜಮಾನನನ್ನು ಆ ಹೆಂಗಸರೇ ಓಡಿಸಿರಬಹುದು ಎಂದು ನಂಬುವವರಿದ್ದಾರೆ. ಕುಂದನ್ಬಾಗ್ನ ಆ ಮನೆಯಲ್ಲಿ ಆ ನಂತರ ಆ 3ರೇ ವಾಸಿಸುತ್ತಿದ್ದರು. ಕೆಲಸಕ್ಕಂತೂ ಯಾರೂ ಹೋಗುತ್ತಿರಲಿಲ್ಲ. ಶ್ರೀಮಂತರಾಗಿದ್ದುದರಿಂದ ಅವರಿಗೆ ದುಡಿಯುವ ಅಗತ್ಯವಿರಲಿಲ್ಲ. ಅವರಷ್ಟಕ್ಕೆ ಅವರಿದ್ದ ಆ ಮನೆಯಲ್ಲಿ ಏನೋ ಒಂದು ವಿಚಿತ್ರ ನಡೆಯುತ್ತಿರಬಹುದು ಎಂಬ ಸಂಶಯ ಸ್ಥಳೀಯರಿಗೆ ಮೊದಲೇ ಇತ್ತು. ಹೀಗೆ ಅವರುಗಳು 6 ತಿಂಗಳ ಹಿಂದೆ ಸತ್ತಿದ್ದಾರೆ ಎನ್ನುವುದಾದರೆ ಸ್ಥಳೀಯ ಜನರು ಪ್ರತಿದಿನ ನೋಡುತ್ತಿದ್ದ ವ್ಯಕ್ತಿಗಳು ಯಾರು? ಪ್ರತಿದಿನ ರಾತ್ರಿ ಮೊದಲನೇ ಮಹಡಿಯಲ್ಲಿ ಬೆಳಕು ಕಾಣುತ್ತಿತ್ತು ಎಂದು ಅವರುಗಳು ಹೇಳುತ್ತಾರೆ. ಹಾಗೆಯೇ ಕ್ಯಾಂಡಲ್ ಹಿಡಿದುಕೊಂಡು ಅತ್ತಿಂದಿತ್ತ ಹೋಗುತ್ತಿದ್ದವರು ಯಾರು? ಈ ಮುಂತಾದ ಪ್ರಶ್ನೆಗಳು ಜನರಿಗೆ ಬಂದಾಗ ಅವರಿಗೆ ದಿಗಿಲುಂಟಾಗುತ್ತದೆ. ನಾವು ಇಷ್ಟು ದಿನ ನೋಡಿದ್ದು ಅವರ ಪ್ರೇತಗಳನ್ನು ಎಂದು ಅರಿತಾಗ ಆ ಏರಿಯಾದ ಜನರ ಎದೆ ದಸಕ್ಕೆಂದಿತ್ತು. ಆ 3 ಸತ್ತ ನಂತರ ಪ್ರೇತಾತ್ಮಗಳಾಗಿ ಅದೇ ಮನೆಯಲ್ಲಿ ರಾತ್ರಿ ಹೊತ್ತು ತಿರುಗಾಡುತ್ತಿದ್ದರು. ಹಗಲು ಹೊತ್ತಿನಲ್ಲಿಯೂ ಅವರುಗಳು ಹೊರಗಡೆ ಬರುತ್ತಿರಲಿಲ್ಲ. ಬಂದರೂ ಯಾವಾಗ ಬರುತ್ತಾರೆ ಎಂಬುದೇ ಗೊತ್ತಾಗುತ್ತಿರಲಿಲ್ಲ.
ಹಾಗಾಗಿ ಜನರು ಅವರ ಚಲನವಲನಗಳ ಬಗ್ಗೆ ಹೆಚ್ಚೇನು ತಲೆಕೆಡಿಸಿಕೊಂಡಿರಲಿಲ್ಲ. ಈಗ ನೋಡಿದರೆ ಅವರು ಸತ್ತು ತಿಂಗಳುಗಳೇ ಆಯಿತೆಂದು ಹೇಳುತ್ತಿದ್ದಾರೆ. ಆ ಮೂವರು ಸತ್ತಿದ್ದಾದರೂ ಹೇಗೆ ಎಂಬ ಪ್ರಶ್ನೆ ಬಂದಾಗ ಪಕ್ಕದಲ್ಲಿ ವಿಷದ ಬಾಟಲಿ ಕೂಡ ಪತ್ತೆಯಾಗಿದ್ದರಿಂದ ಇದು ಆತ್ಮಹತ್ಯೆ ಎಂದು ಸುದ್ದಿಯಾಗುತ್ತದೆ. 2002ನೇ ಇಸವಿಯ ಆ ಕಾಲದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದ್ದ ಈ ಘಟನೆ ಮಾಧ್ಯಮಗಳಲ್ಲಿಯೂ ಸುದ್ದಿಯಾಗಿತ್ತು. ಒಟ್ಟಾರೆಯಾಗಿ ಜನರಿಗೆಲ್ಲ ಮೈಮೇಲಿನ ರೋಮಗಳೆಲ್ಲ ಎದ್ದು ನಿಂತ ಅನುಭವವಾಗಿದ್ದ ಘಟನೆಯಾಗಿತ್ತದು. ಸ್ನೇಹಿತರೆ, ಈ ಮನೆಯ ಬಗ್ಗೆ ರೂಮರ್ಗಳು ಹೆಚ್ಚಿದಂತೆ ಪೊಲೀಸರು ಆ ಮನೆಯನ್ನು ಲಾಕ್ ಮಾಡುತ್ತಾರೆ, ಗೇಟನ್ನು ಬಂದ್ ಮಾಡುತ್ತಾರೆ. ಮನೆಯ ಅಕ್ಕಪಕ್ಕ ಯಾರೂ ಸುಳಿಯಬಾರದೆಂದು ಹೇಳುತ್ತಾರೆ. ಕೆಲವು ಜನರಂತೂ ಆ ಮನೆಯ ಮುಂದೆ ಸಾಗುವಾಗ ಬೈಕ್ ಅಪಘಾತಗಳು ನಡೆದಿದೆ ಎಂದು ಹೇಳುತ್ತಾರೆ. ರಾತ್ರಿಯಾದರೆ ಸಾಕು, ಈ ಕುಂದನ್ಬಾಗ್ನ ಮನೆ ಇರುವ ರಸ್ತೆ ನಿರ್ಜನವಾಗಿ ಬಿಡುತ್ತದೆ. ಯಾರೊಬ್ಬರೂ ಈ ರಸ್ತೆಯಲ್ಲಿ ಹೋಗಲು ಇಷ್ಟಪಡುವುದಿಲ್ಲ. ಸ್ನೇಹಿತರೆ, ಇದೆಲ್ಲ ಹೇಗೆ ಸಾಧ್ಯ? ಒಂದು ಘಟನೆ ಇಡೀ ಏರಿಯಾದ ಜನರನ್ನೆಲ್ಲ ಬೆಚ್ಚಿ ಬೀಳಿಸಿತ್ತು. ಆ ಮನೆ ಆ ನಂತರ ಹೈದರಾಬಾದ್ನ ಹಾಂಟೆಡ್ ಹೌಸ್ ಎಂಬ ಹಣೆಪಟ್ಟಿಯನ್ನು ಪಡೆದುಕೊಳ್ಳುತ್ತದೆ. ಆದರೆ ಇಲ್ಲಿಯೂ ಒಂದು ಟ್ವಿಸ್ಟ್ ಇದೆ. ಆ ಮೂವರು ಆತ್ಮಹತ್ಯೆ ಮಾಡಿಕೊಂಡರೆ ಅಥವಾ ಕೊಲೆಯೇ ಎಂಬುದು ಬಹಿರಂಗವಾಗಲಿಲ್ಲ. ಅದನ್ನು ರಹಸ್ಯವಾಗಿಯೇ ಇಡಲಾಯಿತು. ಇಲ್ಲಿ ಪೊಲೀಸರು ಲಂಚ ತೆಗೆದುಕೊಂಡು ಆ ಕೇಸನ್ನು ಬೇರೆ ರೀತಿಯಲ್ಲಿ ತಿರುಗಿಸಿದ್ದಾರೆ ಎಂದು ಕೆಲವರು ಆರೋಪಿಸುತ್ತಾರೆ. ಆ ಮನೆಯನ್ನು ಹಾಂಟೆಡ್ ಹೌಸ್ನಂತೆ ಬಿಂಬಿಸಿ ಆ ಆಸ್ತಿ ಮಾರಾಟವಾಗದಂತೆ ನೋಡಿಕೊಳ್ಳುತ್ತಿರುವ ಕಾಣದ ಕೈಯೊಂದು ಇದೆ ಎಂದು ಅವರುಗಳು ವಾದಿಸುತ್ತಾರೆ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಇಲ್ಲಿಯೂ ಕತೆಗೆ ಎರಡು ಮುಖಗಳಿವೆ. ಆದರೆ ಸತ್ಯ ಯಾವುದು, ಸುಳ್ಳು ಯಾವುದು ಎನ್ನುವುದು ನಮಗೆ ಗೊತ್ತಿಲ್ಲ. ಜನಮಾನಸದಲ್ಲಿ ಯಾವುದು ಚರ್ಚೆಯಾಗಿದೆಯೋ ಅದನ್ನಷ್ಟೇ ನಾವಿಲ್ಲಿ ನಿಮಗೆ ಹೇಳಿದ್ದೇವೆ. ಇನ್ನು ನಿರ್ಧರಿಸುವುದು ನಿಮಗೆ ಬಿಟ್ಟಿದ್ದು. ಅಲ್ಲಿ ನಿಜವಾಗಿಯೂ ಪ್ರೇತಾತ್ಮಗಳು ಓಡಾಡುತ್ತಿದ್ದವೇ? ಅವರುಗಳು ಸತ್ತು 6 ತಿಂಗಳಾಗಿತ್ತು ಎಂದು ಪೊಲೀಸರು ಸುಳ್ಳು ಹೇಳಿರಬಹುದೇ? 2002ರಲ್ಲಿ ನಡೆದ ಈ ಘಟನೆ ಈಗ ಕಾಲಗರ್ಭದಲ್ಲಿ ಅಡಗಿ ಹೋಗಿದೆ. ಆದರೆ ಆ ಮನೆ ಮಾತ್ರ ಭೂತದ ಮನೆಯಾಗಿ ಎಲ್ಲರಿಂದಲೂ ದೂರವಾಗಿ ಹಾಗೆಯೇ ಉಳಿದು ಹೋಗಿದೆ.